ಶಿಕ್ಷಣಾಧಿಕಾರಿಗಳ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಕೋರ್ತಾ ಇದ್ದೇನೆ. ಎಲ್ಲ ಸಂಘಟನೆಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಲಾಖೆ ಪರವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲಾಖೆ ಪರವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಲಾಖೆ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈಗಿಕವಾಗಿ ಹಾಗೂ ಇಲಾಖೆ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಇಲಾಖೆ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲ ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವು ಆಗಮಿಸ್ತಾ ಇದ್ದೇವೆ. ಒಂದು ಮಾತಿದೆ, ಪ್ರತಿಭಾ ಜ್ಞಾನದ ಬೆಳಕನ್ನು ಹೊತ್ತು ನಡೆದರೆ ಸಮಾಜವು ಪ್ರಗತಿಯನ್ನು ಹೊಂದುತ್ತದೆ, ಜಗತ್ತು ಬೆಳಕಿನ ಕಡೆಗೆ ಸಾಗುತ್ತದೆ. ದೀಪವನ್ನು ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಉದ್ಘಾಟನಾ ಸಂದರ್ಭ ತುಂಬ ಔಚಿತ್ಯಪೂರ್ಣವಾಗಿ ವಿಶೇಷವಾಗಿ ಶೃಂಗಾರಗೊಂಡಿದೆ. ಒಂದೆಡೆಯಲ್ಲಿ ದೀಪಸ್ತಂಭ, ಇನ್ನೊಂದು ಸಮೃದ್ಧಿಯ ಸೂಚಕವಾಗಿರುವಂಥ ಹಿಂಗಾರವನ್ನು ಅರಳಿಸುವುದರ ಮೂಲಕ ಮಕ್ಕಳ ಪ್ರತಿಭೆಗಳು ಹಿಂಗಾರ ಅರಳಿದಂತೆ ಅರಳಿ ತನ್ನ ಸೌಂದರ್ಯದಿಂದ ಗುಣದಿಂದ ನಾಡಿಗೆ ಬೆಳಕಾಗಲಿ ಎಂದು ಬೆಲೆಕೇರಿಯವರು ತುಂಬ ವಿಶೇಷವಾಗಿ ವಿನ್ಯಾಸವನ್ನು ಗೊಳಿಸಿದ್ದಾರೆ. ಅವರಿಗೆ ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ಈ ಶುಭ ಗಳಿಗೆಯಲ್ಲಿ ಅರ್ಪಿಸ್ತಾ ಇದ್ದೇವೆ. ಬಂಧುಗಳು, ಈಗ ಹಿಂಗಾರವನ್ನು ಅರಳಿಸುವುದು ಮಾನ್ಯ ಉದ್ಘಾಟಕರು. ಹಿಂಗಾರ ಹೂಗಳಂತೆ ನಗುತ್ತಲೆ ಅರಳಿ ನವಿರಾದ ಸೌರಭವನ್ನು ಸೂಸಿ ಬಾಳಿ ಹೃದಯದ ಕದನಗಳನ್ನು ಮರೆತು ಹೂಗಳಂತೆ ಅರಳಿ ಬಾಳಿ ಎಂಬುದರ ಸಂಕೇತವಾಗಿದೆ ಹಿಂಗಾರ. ನಾಗರಾಜ್ ನಾಯ್ಕರವರು ತುಂಬ ಸೊಗಸಾಗಿ ಅದನ್ನು ವಿನ್ಯಾಸಗೊಳಿಸಿದರು. ಅದರ ಕೆಳಗಡೆಗೆ ಗ್ರಾಮೀಣ ಬದುಕಿನ ಜೀವನವನ್ನು ತಿಳಿಸುವ ಕೊಳಗ, ಅದರೊಳಗೆ ಇರುವಂಥ ಧಾನ್ಯ, ಹಾಗೆ ಮೊರ, ಸಿದ್ಧಿ